ನಿಮ್ಮ ಮೊದಲನೇ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಯಾವ ವಾರದ ದಿನ ಜನಿಸಿದರು? ಸರಿ ಉತ್ತರ ಆಪ್ಷನ್ ಬಿ, ಮಂಗಳವಾರ. ಡಾಕ್ಟರ್ ಅಂಬೇಡ್ಕರ್ ಮಂಗಳವಾರದ ದಿನ ಜನಿಸಿದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಎರಡನೇ ಪತ್ನಿ ಯಾರು? ಸರಿ ಉತ್ತರ ಆಪ್ಷನ್ ಸಿ, ಸವಿತಾ. ಡಾಕ್ಟರ್ ಅಂಬೇಡ್ಕರ್ ಅವರ ಎರಡನೇ ಪತ್ನಿ ಸವಿತಾ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಮೂಲ ಊರು ಯಾವುದು? ಸರಿ ಉತ್ತರ ಆಪ್ಷನ್ ಎ, ಮಹು. ಡಾಕ್ಟರ್ ಅಂಬೇಡ್ಕರ್ ಅವರ ಮೂಲ ಊರು ಮಹು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ನಿ ಸವಿತಾ ಯಾವ ವೃತ್ತಿಯಲ್ಲಿದ್ದರು? ಸರಿ ಉತ್ತರ ಆಪ್ಷನ್ ಸಿ, ವೈದ್ಯಕೀಯ. ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ನಿ ಸವಿತಾ ವೈದ್ಯಕೀಯ ವೃತ್ತಿಯಲ್ಲಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, 14/4/1891. ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕ 14/4/1891. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ನೀರಿನ ಹಕ್ಕಿಗಾಗಿ ಯಾವ ಹೋರಾಟ ನಡೆಸಿದರು? ಸರಿ ಉತ್ತರ ಆಪ್ಷನ್ ಬಿ, ಮಹಾಡ್. ಡಾಕ್ಟರ್ ಅಂಬೇಡ್ಕರ್ ಅವರು ನೀರಿನ ಹಕ್ಕಿಗಾಗಿ ಮಹಾಡ್ ಹೋರಾಟವನ್ನು ನಡೆಸಿದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಯಾವ ರಾಜ್ಯದೊಂದಿಗೆ ಅತಿ ಹೆಚ್ಚು ಸಂಬಂಧ ಹೊಂದಿದ್ದರು? ಸರಿ ಉತ್ತರ ಆಪ್ಷನ್ ಸಿ, ಮಹಾರಾಷ್ಟ್ರ. ಡಾಕ್ಟರ್ ಅಂಬೇಡ್ಕರ್ ಮಹಾರಾಷ್ಟ್ರದೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಪ್ರಾಥಮಿಕ ಶಿಕ್ಷಣವನ್ನ ಯಾವ ಸ್ಥಳದಲ್ಲಿ ಪಡೆದರು? ಸರಿ ಉತ್ತರ ಆಪ್ಷನ್ ಡಿ, ಸತಾರಾ. ಡಾಕ್ಟರ್ ಅಂಬೇಡ್ಕರ್ ಪ್ರಾಥಮಿಕ ಶಿಕ್ಷಣವನ್ನ ಸತಾರಾ ಸ್ಥಳದಲ್ಲಿ ಪಡೆದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ಯಾವ ಹುದ್ದೆಯಲ್ಲಿದ್ದರು? ಸರಿ ಉತ್ತರ ಆಪ್ಷನ್ ಬಿ, ಸುಬೇದಾರ್. ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ಸುಬೇದಾರ್ ಹುದ್ದೆಯಲ್ಲಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ನೆಚ್ಚಿನ ಆಯುಧ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಶಿಕ್ಷಣ. ಡಾಕ್ಟರ್ ಅಂಬೇಡ್ಕರ್ ಅವರ ನೆಚ್ಚಿನ ಆಯುಧ ಶಿಕ್ಷಣ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಸ್ಥಾಪಿಸಿದ ರಾಜಕೀಯ ಪಕ್ಷ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಕಾರ್ಮಿಕ ಪಕ್ಷ. ಡಾಕ್ಟರ್ ಅಂಬೇಡ್ಕರ್ ಸ್ಥಾಪಿಸಿದ ರಾಜಕೀಯ ಪಕ್ಷ ಕಾರ್ಮಿಕ ಪಕ್ಷ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಮೊದಲ ಉದ್ಯೋಗದ ಸ್ಥಳ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಬರೋಡಾ. ಡಾಕ್ಟರ್ ಅಂಬೇಡ್ಕರ್ ಅವರ ಮೊದಲ ಉದ್ಯೋಗದ ಸ್ಥಳ ಬರೋಡಾ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಯಾವ ಕ್ಷೇತ್ರದಲ್ಲಿ ಪಂಡಿತರಾಗಿದ್ದರು? ಸರಿ ಉತ್ತರ ಆಪ್ಷನ್ ಸಿ, ಕಾನೂನು. ಡಾಕ್ಟರ್ ಅಂಬೇಡ್ಕರ್ ಅವರು ಕಾನೂನು ಕ್ಷೇತ್ರದಲ್ಲಿ ಪಂಡಿತರಾಗಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಯಾವ ಮೌಲ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರು? ಸರಿ ಉತ್ತರ ಆಪ್ಷನ್ ಸಿ, ಸಮಾನತೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆಗೆ ಹೆಚ್ಚಿನ ಮಹತ್ವ ನೀಡಿದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ಯಾವ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು? ಆಪ್ಷನ್ಸ್ ಎ, ಭಾರತೀಯ ಸೇನೆ, ಬಿ, ಮೌರ್ಯ ಸೇನೆ, ಸಿ, ಬ್ರಿಟಿಷ್ ಸೇನೆ, ಬಿ, ಮರಾಠ ಸೇನೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, ಬ್ರಿಟಿಷ್ ಸೇನೆ. ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಬಾಲ್ಯದಲ್ಲಿ ಹೆಚ್ಚು ಕಾಲ ಕಳೆದ ನಗರ ಯಾವುದು? ಆಪ್ಷನ್ಸ್ ಎ, ಮುಂಬೈ, ಬಿ, ನಾಗ್ಪುರ, ಸಿ, ಸತಾರಾ, ಡಿ, ಪುಣೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, ಸತಾರಾ. ಡಾಕ್ಟರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಹೆಚ್ಚು ಕಾಲ ಕಳೆದ ನಗರ ಸತಾರಾ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಶಾಲಾ ಶಿಕ್ಷಕರ ಉಪನಾಮ ಯಾವುದು? ಆಪ್ಷನ್ಸ್ ಎ, ಸಕ್ಬಾಲ್, ಬಿ, ಅಂಬೇಡ್ಕರ್, ಸಿ, ಜೋಶಿ, ಡಿ, ಕುಲಕರ್ಣ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಸಿ ಅಂಬೇಡ್ಕರ್. ಡಾಕ್ಟರ್ ಅಂಬೇಡ್ಕರ್ ಅವರ ಶಾಲಾ ಶಿಕ್ಷಕರ ಉಪನಾಮ ಅಂಬೇಡ್ಕರ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಆಪ್ಷನ್ಸ್ ಎ 1947, ಬಿ 1949, ಡಿ 1950, ಡಿ 1952. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 1950ರಲ್ಲಿ. ಭಾರತೀಯ ಸಂವಿಧಾನ 1950ರಲ್ಲಿ ಜಾರಿಗೆ ಬಂತು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಕೊನೆಗೆ ಯಾವ ಧರ್ಮವನ್ನ ಆರಿಸಿಕೊಂಡರು? ಆಪ್ಷನ್ಸ್ ಎ ಜೈನ ಧರ್ಮ, ಸಿ ಸಿಖ್ ಧರ್ಮ, ಸಿ ಬೌದ್ಧ ಧರ್ಮ, ಡಿ ಕ್ರೈಸ್ತ ಧರ್ಮ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಬೌದ್ಧ ಧರ್ಮ. ಡಾಕ್ಟರ್ ಅಂಬೇಡ್ಕರ್ ಕೊನೆಗೆ ಬೌದ್ಧ ಧರ್ಮವನ್ನ ಆರಿಸಿಕೊಂಡರು. ನಿಮ್ಮ ಮುಂದಿನ ಪ್ರಶ್ನೆ, ಚೈತ್ಯಭೂಮಿ ಯಾವ ಸಮುದ್ರದ ತೀರದಲ್ಲಿದೆ? ಆಪ್ಷನ್ಸ್ ಎ ಬಂಗಾಳ ಕೊಲ್ಲಿ, ಬಿ ಹಿಂದೂ ಮಹಾಸಾಗರ, ಸಿ ಅರಬ್ಬಿ ಸಮುದ್ರ, ಡಿ ಕೆಂಪು ಸಮುದ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಅರಬ್ಬಿ ಸಮುದ್ರ. ಚೈತ್ಯಭೂಮಿ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಯಾವ ನಗರದಲ್ಲಿ ಕಳೆದರು? ಆಪ್ಷನ್ಸ್ ಎ ಮುಂಬೈ, ಬಿ ನಾಗ್ಪುರ, ಸಿ ದೆಹಲಿ, ಡಿ ಪುಣೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಮುಂಬೈ. ಡಾಕ್ಟರ್ ಅಂಬೇಡ್ಕರ್ ಅವರು ಕೊನೆಯ ದಿನಗಳನ್ನ ಮುಂಬೈ ನಗರದಲ್ಲಿ ಕಳೆದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ನೀಡಲಾದ ಪ್ರಶಸ್ತಿ ಯಾವುದು? ಆಪ್ಷನ್ಸ್ ಎ ಪದ್ಮಶ್ರೀ, ಬಿ ಪದ್ಮಭೂಷಣ, ಡಿ ಭಾರತ ರತ್ನ, ಡಿ ಪದ್ಮವಿಭೂಷಣ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಭಾರತ ರತ್ನ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ನೀಡಲಾದ ಪ್ರಶಸ್ತಿ ಭಾರತ ರತ್ನ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಯಾವ ವರ್ಷದಲ್ಲಿ ದೊರೆಯಿತು? ಆಪ್ಷನ್ಸ್ ಎ 1985, ಬಿ 1990, ಸಿ 1995, ಡಿ 2000. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 1990ರಲ್ಲಿ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ 1990ರಲ್ಲಿ ದೊರೆಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಪೂನಾ ಒಪ್ಪಂದಕ್ಕೆ ಯಾವ ನಾಯಕನೊಂದಿಗೆ ಸಹಿ ಹಾಕಿದರು? ಆಪ್ಷನ್ಸ್ ಎ ಜವಾಹರ್ಲಾಲ್ ನೆಹರು, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಮಹಾತ್ಮ ಗಾಂಧಿ, ಡಿ ಸರ್ದಾರ್ ಪಟೇಲ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ. ಡಾಕ್ಟರ್ ಅಂಬೇಡ್ಕರ್ ಪೂನಾ ಒಪ್ಪಂದಕ್ಕೆ ಮಹಾತ್ಮ ಗಾಂಧಿ ಜೊತೆ ಸಹಿ ಹಾಕಿದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಗುರಿ ಯಾವುದು? ಆಪ್ಷನ್ಸ್ ಎ ರಾಜಕೀಯ ಅಧಿಕಾರ, ಬಿ ಸಾಮಾಜಿಕ ನ್ಯಾಯ, ಸಿ ಆರ್ಥಿಕ ಲಾಭ, ಡಿ ಶಿಕ್ಷಣ ಮಾತ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಸಾಮಾಜಿಕ ನ್ಯಾಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಗುರಿ ಸಾಮಾಜಿಕ ನ್ಯಾಯ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಗೌರವದಿಂದ ಏನೆಂದು ಕರೀತಾರೆ? ಆಪ್ಷನ್ಸ್ ಎ ರಾಷ್ಟ್ರಪಿತ, ಬಿ ಲೋಹ ಪುರುಷ, ಸಿ ಸಂವಿಧಾನ ಶಿಲ್ಪಿ, ಡಿ ನೇತಾಜಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಸಂವಿಧಾನ ಶಿಲ್ಪಿ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಗೌರವದಿಂದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಭಾರತದ ಸಂವಿಧಾನವನ್ನ ಸುಮಾರು ಎಷ್ಟು ವರ್ಷಗಳಲ್ಲಿ ರಚಿಸಲಾಯಿತು? ಆಪ್ಷನ್ಸ್ ಎ 1 ವರ್ಷ, ಬಿ 2 ವರ್ಷ, ಸಿ 3 ವರ್ಷ, ಡಿ 4 ವರ್ಷ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 2 ವರ್ಷ. ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಭಾರತ ಸಂವಿಧಾನವನ್ನ ಸುಮಾರು 2 ವರ್ಷಗಳಲ್ಲಿ ರಚಿಸಲಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಮಗ ಯಶವಂತ ಯಾವ ಕ್ಷೇತ್ರದಲ್ಲಿ ಗುರುತಿಸಿಕೊಂಡರು? ಆಪ್ಷನ್ಸ್ ಎ ವೈದ್ಯ, ಬಿ ರಾಜಕಾರಣಿ, ಸಿ ಶಿಕ್ಷಕ, ಡಿ ವಕೀಲ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ರಾಜಕಾರಣಿ. ಡಾಕ್ಟರ್ ಅಂಬೇಡ್ಕರ್ ಅವರ ಮಗ ಯಶವಂತ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಮೊದಲ ಅಧ್ಯಯನದ ಭಾಷೆ ಯಾವುದು? ಆಪ್ಷನ್ಸ್ ಎ ಕನ್ನಡ, ಬಿ ಹಿಂದಿ, ಸಿ ಮರಾಠಿ, ಡಿ ಇಂಗ್ಲಿಷ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಸಿ ಮರಾಠಿ. ಡಾಕ್ಟರ್ ಅಂಬೇಡ್ಕರ್ ಅವರ ಮೊದಲ ಅಧ್ಯಯನದ ಭಾಷೆ ಮರಾಠಿ. ನಿಮ್ಮ ಕೊನೆಯ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದ ಪ್ರಮುಖ ವಿಷಯ ಯಾವುದು? ಆಪ್ಷನ್ಸ್ ಎ ಶಿಕ್ಷಣ, ಬಿ ಭಾಷೆ, ಸಿ ಮತದಾನ, ಡಿ ಕೃಷಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಮತದಾನ. ಡಾಕ್ಟರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದ ಪ್ರಮುಖ ವಿಷಯ ಮತದಾನ.